ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಡೌನ್ ಆಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಸದ್ದೆ ಮಾಡ್ತಾ ಇಲ್ವಾ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಮೂವೀಸ್ಗಳು ಅಂತ ಅನ್ಸೋದಕ್ಕೆ ಶುರು ಆಗಿದೆ ಅಂತ ಹೇಳೋಕ್ಕೆ ಏನು ಬಂತು. ಬಟ್ ನಮಗೆ ಗೊತ್ತಿರೋ ಹಾಗೆ ಇದು 15-20 ವರ್ಷದ ಮುಂಚೆ ನೋಡ್ಕೊಂಡು ಬಂದರೆ ಕನ್ನಡ ಮೂವೀಸ್ಗಿದ್ದ ಕ್ರೇಜ್ ಅಫ್ಕೋರ್ಸ್ ಕಮ್ಮಿ ಆಗಿದೆ. ಕಾರಣ ಏನು? ಯಾಕೆ ನಮ್ಮ ಜನಗಳಿಗೆ ಒಲವು ಕಮ್ಮಿ ಆಗಿದೆಯಾ ಮೂವಿ ಮೇಲೆ ಅಂತ ಹೇಳೋಕ್ಕಿಂತ ಮುಂಚೆ ವೆಲ್ಕಮ್ ಟು ಮೈ ಚಾನೆಲ್. ನಾನು ಸೋನಿಯಾ ಡಗಿ. ನನಗೆ ಟಿಪಿಕಲ್ ಆಗಿ ಆ್ಯಂಕರಿಂಗ್ ಅವ್ರು ಮಾತಾಡೋದು ಬೇಡ. ನೀವು ಫ್ರೆಂಡ್ಸ್ ಅಂದ್ಕೊಂಡು ಮಾತಾಡೋಣ. ಇವಾಗ ಒಬ್ಬ ಫ್ರೆಂಡ್ಸ್ ಹತ್ರ ನಾವು ಏನೇನೆಲ್ಲ ಮಾತಾಡ್ತೀವಿ, ಹೆಂಗೆ ಮಾತಾಡ್ತೀವಿ, ಸೊ ವಿತೌಟ್ ಫಿಲ್ಟರ್ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ತಪ್ಪ ಆಡಿಯನ್ಸ್ ತಪ್ಪ, ಇಲ್ಲ ಫಿಲಮ್ ಮೇಕರ್ಸ್ ತಪ್ಪ, ಇಲ್ಲ ಪ್ರೊಡಕ್ಷನ್ ಹೌಸ್ ಅವ್ರ ತಪ್ಪ? ಯಾರ್ದು ತಪ್ಪು? ಯಾರ್ದು ತಪ್ಪಲ್ಲ. ಯಾರ್ಯಾರ ಪ್ರಯತ್ನ, ಯಾರ್ಯಾರ ಕೆಲಸ ಎಷ್ಟೆಷ್ಟು ಮಾಡಲಿಕ್ಕಾಗುತ್ತೋ ಅಲ್ಲಿವರೆಗೂ ಮಾಡಿ ಅವರ 1000% ಎಫರ್ಟ್ನ ಹಾಕಿದಾಗ ಎಲ್ಲನೂ ಸರಿಯಾಗಿ ತಲುಪುತ್ತೆ. ಆದರೆ ನನಗನ್ಸೋ ಪ್ರಕಾರ ಏನು ಅಂತ ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರೀಲಿ ನಮಗೆ ಗೊತ್ತಿರೋ ಹಾಗೆ ಇದೇ ನಮ್ಮ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಶಂಕರ್ ನಾಗ್ ಸರ್, ಪ್ರಭಾಕರ್ ಸರ್, ಸೊ ಇವರೆಲ್ಲ ಏನು ಮೂವಿಲಿ ಆ್ಯಕ್ಟ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಪ್ರಚಾರಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ರೋಡಲ್ಲೂ ಬೀದಿಲೂ ಫಿಲಮ್ ಥಿಯೇಟರ್ ಇರೋ ಜಾಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನೀವು ಸೈಕಲ್ ತೊಗೊಳ್ಳಿ, ಒಂದು ಗಾಡಿ ತೊಗೊಳ್ಳಿ, ಒಂದು ಬಸ್ ತೊಗೊಳ್ಳಿ, ಎಲ್ಲ ಕಡೆನೂ ಪೋಸ್ಟರ್ಸ್, ಬ್ಯಾನರ್ಸ್. ನೀವೊಂದು ಮೂವಿ ಬಂತು ಅಂತಂದರೆ ಈ ಮೂವಿಲಿ ಈ ಆ್ಯಕ್ಟರ್ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಬಟ್ ಇದೇ ಪ್ರಮೇಣ ಬರ್ತಾ 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 ನಮಗೆ ಆನ್ಲೈನಲ್ಲಿ ಹಾಕ್ತೀವಲ್ಲ, ಆನ್ಲೈನ್ ಪ್ರಮೋಷನ್ಸ್ ಬರುತ್ತಲ್ಲ ಅನ್ನೋ ಇದಕ್ಕೆ ಎಲ್ಲೋ ಒಂದು ಕಡೆ ಕಮ್ಮಿ ಮಾಡಿದ್ರು ಅಂತ ಅನಿಸುತ್ತೆ ಈ ಪೋಸ್ಟರ್ಸ್, ಬ್ಯಾನರ್ಸ್ ಎಲ್ಲನೂ. ಸೊ ನಾನು ಹೇಳೋದು, ಈಗಲೂ ಎಷ್ಟೋ ಹಳ್ಳಿಗಳಲ್ಲಿ, ನಮ್ಮ ಬೆಂಗಳೂರಂಥ ಸಿಟಿನ ಬಿಡಿ, ಓಕೆನಾ, ಎಷ್ಟೋ ಹಳ್ಳಿಗಳಲ್ಲಿ ರೈತರು ಏನಿರ್ತಾರೆ, ಇಲ್ಲ ಅಲ್ಲಲ್ಲೇ ಊರುಗಳನ್ನು ಬಿಟ್ಟು ಆಚೆ ಬರದೇ ಇರೋವಂಥ ಜನಗಳು ಏನಿದ್ದಾರೆ, ಅವ್ರುಗಳು ಮೊಬೈಲಲ್ಲಿ ಈಗಲೂ ನೋಡೋದಕ್ಕೆ ಅವ್ರಿಗೆ ಅಷ್ಟು ಇದಿಲ್ಲ, ಪುರ್ಸೊತ್ತು ಇರೋಲ್ಲ, ಅವ್ರು ನೋಡೋದು ಇಲ್ಲ ನಮ್ಮ ಥರ ಇಲ್ಲಿ ನಾವು ಸಿಟಿಲಿರೋರ ಥರ. ಸೊ ನಾನೇನು ಹೇಳೋಕೆ ಹೋಗ್ತಾಯಿದ್ದೀನಿ ಅಂತಂದರೆ, ಎಲ್ಲೋ ಒಂದು ಕಡೆ ನೀವು ಪ್ರಮೋಷನ್ ಸರಿಯಾಗಿ ಮಾಡಿ. ಬೇರೆ ನೋಡಿ, ಕಂಪೇರ್ ಟು ಅದರ್ ಫಿಲ್ಮ್ ಇಂಡಸ್ಟ್ರಿ, ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಮೂವೀಸ್ನೇ ಅವ್ರು ಏನೇ ಒಂದು ಮೂವಿ ಮಾಡಿದ್ರು ಅದು ಎಲ್ಲ ಲ್ಯಾಂಗ್ವೇಜಲ್ಲಿ ಬರೋ ಥರ ಮಾಡ್ತಾಯಿದ್ದಾರೆ. ಬಿಕಾಸ್ ಇವಾಗ OTT ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ನಾವು ಎಲ್ಲ ಥರದ ಭಾಷೆನೂ ನೋಡ್ತಾ ಇರೋ ಕಾರಣ ನಮ್ಮ ಪ್ಲೇಟಲ್ಲಿ ಇವಾಗ ಎಲ್ಲ ತರಹದ ಊಟ ಪದಾರ್ಥಗಳು ಸಿಗ್ತಾ ಇದೆ. ಸೊ ನಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಿಮಗಿರೋ ಟಾಸ್ಕ್ ಏನು ಅಂತಂದರೆ, ಒಳ್ಳೆ ಕತೆ, ಒಳ್ಳೆ ನಿರ್ದೇಶನ, ಒಳ್ಳೆ ಸ್ಕ್ರೀನ್ ಪ್ಲೇ, ಇದೆಲ್ಲನೂ ಮಾಡಿರ್ತೀರ ಅಂತಲೇ ಇಟ್ಕೊಳ್ಳಿ. ಪ್ರಮೋಷನ್ಸ್ ಇರಲ್ಲ, ಪ್ರಮೋಷನ್ ಮಾಡಲ್ಲ. ಬರೀ ಕನ್ನಡ ಮೂವಿ ಅಂತಂದರೆ ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಇಟ್ಕೋಬೇಡಿ. ನೀವು ಕನ್ನಡದಲ್ಲಿ ಇವಾಗ ಕಾಂತಾರ ಬಂತು, ಸೂ ಫ್ರಮ್ ಸೋ ಬಂತು. ಸೂ ಫ್ರಮ್ ಸೋ ಕನ್ನಡದಲ್ಲೂ ಮಾತ್ರ ಮಾಡಿದಾರ, ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿದ್ದಾರೆ, ಬೇರೆ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡಿದ್ದಾರೆ. ಸೊ ಸೂ ಫ್ರಮ್ ಸೋ ಏನು ಅವರು ಪ್ರಮೋಷನ್ ನೋಡಿದ್ದೀರಾ ಅವ್ರದ್ದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರ ಬಾಯಲ್ಲೂ ಬರಬೇಕು. ಫಸ್ಟ್ ಮೂವಿ ಹೆಸರೇ ಬರ್ತಾ ಇಲ್ಲ ಅಂತ ಅಂದಮೇಲೆ, ಜನಗಳಿಗೆ ನೀವು ತಲುಪಿಸಿಲ್ಲ ಅಂತ ಅಂದಮೇಲೆ, ಇದು ಜನಗಳು ತಪ್ಪಾಗುತ್ತಾ? ನಿಮ್ಮನ್ನು ಸಪೋರ್ಟ್ ಮಾಡದೇ ಇರೋದು. ನಮ್ಮೆಲ್ಲರಿಗೂ ಇರೋ ಒಂದೇ ಡೌಟು, ಮೂವಿ ಆಗಲಿ ಬಿಸ್ನೆಸ್ ಆಗಲಿ ಏನೇ ಆಗಿರಲಿ ಸರ್, ನಾವು ಜನಗಳನ್ನ ತಲುಪಬೇಕಲ್ವಾ? ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಇವಾಗ. ಆಯಿತು, ನೀವು ಪ್ರೊಡಕ್ಷನ್ ಹೌಸ್ ಅವರು, ಪ್ರೊಡ್ಯೂಸರ್ಸು ಎಲ್ಲದಕ್ಕೂ ಮೂವಿ ಕಂಪ್ಲೀಟ್ ಮಾಡೋದಕ್ಕೆಲ್ಲ ಅವರು ಎಲ್ಲ ಸರಿಯಾಗಿ ಮಾಡಿಕೊಟ್ಟಿರ್ತಾರೆ. ಬಟ್ ಪ್ರಮೋಷನ್ನ ನೀವು ಮಾಡಿಲ್ಲ ಅಂತಂದರೆ, ಎಲ್ಲೋ ಒಂದು 4 ಕಡೆ ಮಾಡಿಬಿಟ್ಟು ಆಮೇಲೆ ಮೂವಿ ರಿಲೀಸ್ ಮಾಡಿಬಿಡ್ತೀರಾ. ಸೊ ನೀವು ಪ್ರಮೋಷನ್ ವರ್ಕ್ ನೀಟಾಗಿ ಮಾಡಿಲ್ಲ ಅಂತ ಅಂದಾಗ ಅದು ಫೈನಲ್ ಹೆಂಗಾಗುತ್ತೆ ಸರ್? ಫೈನಲ್ ರಿಸಲ್ಟ್ ಹೆಂಗೆ ಕೊಡುತ್ತೆ ನಿಮಗೆ? ಸೊ ಬೇಜಾರಾಗುತ್ತೆ. ಅಫ್ಕೋರ್ಸ್ ನೀವು 100% ಹಾಕಿರ್ತೀರ. ಆ್ಯಸ್ ಅ ಆ್ಯಕ್ಟರ್, ಆ್ಯಕ್ಟ್ರೆಸ್ ಯಾರೆಲ್ಲ ವರ್ಕ್ ಮಾಡಿರ್ತೀರ, ಬ್ಯಾಕ್ ಸೈಡ್ ಯಾರೆಲ್ಲ ವರ್ಕ್ ಮಾಡಿರ್ತೀರ, ಕ್ಯಾಮ್ರಾಮನ್, ವಾಟ್ ಎವರ್ ದ ಟೀಮ್, ಹೋಲ್ ಕ್ರ್ಯೂ ಏನು ಮಾಡಿರ್ತೀರ, ಇವರೆಲ್ಲರದ್ದು ಎಫರ್ಟ್ ಇರುತ್ತೆ. ಬಟ್ ಲಾಸ್ಟ್ ಫೈನಲ್ ಎಂಡಿಂಗಲ್ಲಿ ನೀವೇನು ಮಾಡಿದ್ರಿ ಅನ್ನೋದು ಲೆಕ್ಕ ಆಗುತ್ತೆ ಅಲ್ವಾ? ಸೊ ನೀವು ಯೋಚನೆ ಮಾಡಿ ಮಾಡಬೇಕು. ನಮಗೆ ಬೇಜಾರಾಗೋದೇನೆಂದರೆ, ಕನ್ನಡ ಇಂಡಸ್ಟ್ರೀಲಿ ಕನ್ನಡ ಮೂವೀಸು ವರ್ಷಕ್ಕೆ ಸರ್
ವರ್ಷಕ್ಕೆ ಲೆಕ್ಕ ಹಾಕಿದ್ರು 3-4 ಮೂವೀಸ್ ಅಷ್ಟೇ ಸರ್ ಬರ್ತಿರೋದು. ನೀವು ಆಪ್ಷನ್ನೇ ಕೊಡ್ತಾ ಇಲ್ಲ. ನೀವು ಆಪ್ಷನ್ ಕೊಟ್ಟರೆ ಅಲ್ವಾ ನಮ್ಮ ಕನ್ನಡದವರು ಓ ನಮ್ಮ ಕನ್ನಡ ಮೂವೀಸ್ ಇಷ್ಟು ಬರ್ತಿದೆ ಅಂತ ಹೇಳ್ಕೊಳಕ್ಕೆ ಅಲ್ವಾ? ಇಲ್ಲ, ದರ್ಶನ್ ಸರ್ ಮೂವಿ ವರ್ಷಕ್ಕೊಂದು ಇಲ್ಲ 2 ವರ್ಷಕ್ಕೊಂದು ಬರ್ತಾ ಇದೆ. ಸುದೀಪ್ ಸರ್ದು ಹಾಗೆ ಆಗಿದೆ, ಶಿವಣ್ಣ ಅವ್ರದ್ದು ಹಾಗೆ ಆಗಿದೆ. ಸೊ ಎಲ್ಲರೂ ವರ್ಷಕ್ಕೆ ಒಂದೊಂದೇ ಮೂವಿ ಇಲ್ಲ 2 ವರ್ಷಕ್ಕೊಂದು ಮೂವಿ ಕೊಡ್ತಾ ಇದ್ದಾರೆ. ಬಟ್ ಹೊಸಬ್ರನ್ನ ತಗೊಳ್ಳಿ ಸರ್, ಅವ್ರಿದ್ದಾರೆ, ಅವರು ಆಲ್ರೆಡಿ ಹೆಸರು ಮಾಡಿದ್ದಾರೆ ಸರ್. ಅವ್ರದ್ದು ಅಂತ ಒಂದು ಫೇಮ್ ಇದೆ, ನೇಮ್ ಇದೆ, ಡಿಗ್ನಿಟಿ ಇದೆ, ಅವರೆಲ್ಲ ನೋಡ್ಬಿಟ್ಟಿದ್ದಾರೆ ಸರ್ ಎಲ್ಲನೂ. ಹೊಸಬ್ರನ್ನ ತಗೊಳ್ಳಿ, ನಿಮ್ಗೆ ಎಲ್ಲ ಕಡೆ ಸಿಗ್ತಾರೆ ಸರ್ ಆ್ಯಕ್ಟಿಂಗ್ ಮಾಡೋ ಪ್ರತಿಭೆಗಳು. ಯಾಕೆ ತಗೋತಾ ಇಲ್ಲ? ನೀವೇನು ಮಾಡ್ತೀರಾ, ಒಂದೊಂದು ಸತಿ ಒಂದು ಮೂವಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರೊಡ್ಯೂಸರ್ ತಮ್ಮನೋ ಅಣ್ಣನೋ ಇಲ್ಲ ಪ್ರೊಡ್ಯೂಸರ್ ಕಡೆಯಿಂದ ಬಂದಿರೋರನ್ನೇ ಹಾಕೊಳ್ಳೋ ಥರ ಸಿಚುವೇಶನ್ ಬಂದ್ಬಿಟ್ಟಿರುತ್ತೆ. ಒಂದು ಅದನ್ನು ಹಾಕೋತೀರಾ, ಒಂದು ಕಥೆನೇ ಇರಲ್ಲ, ಆ ಕಥೆನೇ ಏನೋ ಮಾಡಿ ಏನೇನೋ ಅದಕ್ಕೆ ಒಂದು ಸ್ವಲ್ಪ ಮಸಾಲ ಹಾಕಿ ಅದನ್ನೇ ಮಾಡ್ತೀರಾ. ಅದೇ ಹೀರೋ ಓರಿಯೆಂಟೆಡ್ ಮೂವೀಸ್, ಅದೇ ಹಳೆ ಜಾನರಲ್ಲಿ ಏನು ಚೇಂಜ್ ಮಾಡ್ತಾ ಇದ್ದೀರಾ ಸರ್? ನಮ್ಮ ಕಡೆ ಥ್ರಿಲ್ಲರ್ ಮೂವೀಸೇ ಇಲ್ಲ. ಎಲ್ಲಿದೆ ಸರ್? ಬರೀ ಹೀರೋ ಓರಿಯೆಂಟೆಡ್, ಹೊಡಿ ಬಡಿ ಅವನೇ ಹೀರೋ, ಅವ್ನು ರೌಡಿ ಆಗಿರಲಿ ಏನಾರು ಆಗಿರಲಿ ಅದು ಅವನೇ ಅಲ್ವಾ ಸರ್? ಅದನ್ನು ಬಿಟ್ಟು ನೀವು ಹೊಸ ತರಹದ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಮೂವೀಸ್ ಎಲ್ಲಿದೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ? ಇಲ್ಲ. ಓಕೆ, ಹೇಳ್ತಾ ಇದ್ದೀರಾ, ಇಷ್ಟೆಲ್ಲ ಮಾತಾಡ್ತಾ ಇದೆಯಾ, ನಿನಗೇನು ದೊಡ್ಡದಾಗಿ ಗೊತ್ತಾ ಅಂತ ಕೇಳ್ಬೋದು. ನಿಜ ಹೇಳ ಸರ್, ನಾವು ಪ್ರೇಕ್ಷಕರು, ಆಡಿಯನ್ಸ್ ನಿಮ್ಮ ಥರ ಡೈರೆಕ್ಟರ್ ಇಲ್ಲದೆ ಇರ್ಬೋದು, ಕತೆ ಹೇಳಕ್ಕೆ ಬರದೇ ಇರ್ಬೋದು, ಏನೂ ಬರದೇ ಇರ್ಬೋದು, ಬಟ್ ನಮ್ಮಂಥವರೇ ಸರ್ ನೋಡ್ತಾ ಇರೋದು. ಅಷ್ಟೋ ಮೂವೀಸ್ಗಳನ್ನು ನೋಡಿ, ಅಷ್ಟೋ ಇಂಡಸ್ಟ್ರಿಗಳನ್ನು ನೋಡಿ, ಇಷ್ಟು ಆಪ್ಷನ್ ಇರಬೇಕಾದ್ರೆ ನಮ್ಮ ಕನ್ನಡ ಅಂತ ತೊಗೊಂಡಾಗ ನೀವು ಯಾಕೆ ಸರ್ ಆಪ್ಷನ್ಸ್ ಕೊಡ್ತಾ ಇಲ್ಲ? ಎಷ್ಟು ನೋವಾಗುತ್ತೆ ಸರ್. ಇವಾಗ ನಾವು ಕರ್ನಾಟಕದಲ್ಲಿದ್ದು ನಮ್ಮ ಕನ್ನಡ ಮೂವೀಸ್ ಇಷ್ಟು ಕಮ್ಮಿ ಆಪ್ಷನ್ಸ್ ಇದೆಯಲ್ಲ. OTT ಓಪನ್ ಮಾಡಿ ಸರ್, ಎಷ್ಟು ಆಪ್ಷನ್ಸ್ ಇದೆ ಸರ್? ಕನ್ನಡ ಸೀರೀಸ್ ಮಾಡ್ಬೋದಿತ್ತಲ್ಲ ಸರ್. ನಿಮ್ಗೆ ಅಷ್ಟು ಆಪ್ಷನ್ಸ್ ಇದ್ರೂ ಯಾರೂ ಮಾಡ್ತಾ ಇಲ್ಲ. ಓಕೆನಾ? ಪ್ಲ್ಯಾಟ್ಫಾರ್ಮ್ಸ್ ಇದೆ, ಆ್ಯಕ್ಟಿಂಗ್ ಬರೋ ಎಷ್ಟೋ ಕಲಾವಿದರುಗಳಿದ್ದಾರೆ, ಅವ್ರನ್ನ ಉಪಯೋಗಿಸ್ಕೊತಾ ಇಲ್ಲ. ಇನ್ನೂ ಒಂದು ಪ್ರಾಬ್ಲಮ್, ನನಗೆ ಪ್ರೊಡ್ಯೂಸರ್ಸ್ ಇಲ್ಲ ನಮ್ಮ ಹತ್ರ. ಪ್ರೊಡ್ಯೂಸರ್ಸ್ನ ಎಲ್ಲಿಂದ ಯಾರು ಕರ್ಕೊಂಬರ್ಬೇಕು ಸರ್? ಪ್ರೊಡ್ಯೂಸರ್ಸ್ನ ಉರ್ವಾಕೋ ಅಂಥದ್ದು, ಮನಸ್ಸು ಎಳೆಯುವಂಥದ್ದು ನಿಮ್ಮ ಕೆಲಸ ಅಲ್ವಾ ಸರ್? ಮೂವಿ ಇಂಡಸ್ಟ್ರಿಲಿದ್ದೀರಾ, ಫಿಲ್ಮ್ ಇಂಡಸ್ಟ್ರಿಲಿದ್ದೀರಾ ಅಂತಂದರೆ ನಿಮಗಿಂತ ಚೆನ್ನಾಗಿ ನಮಗೇನು ಗೊತ್ತಿರಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಪ್ರೊಡ್ಯೂಸರ್ಸ್ನ ನೀವು ಮನಸ್ಸು ಎಳೆಯೋ ಅಂಥ ಕತೆ ತೊಗೊಂಬನ್ನಿ ಸರ್. ಅಂಥ ಕಲಾವಿದ್ರನ್ನ ಹಾಕಿ ಹುಡ್ಕೊಳ್ಳಿ ಸರ್, ಇಟ್ಕೊಳ್ಳಿ ಸರ್. ಅವ್ರನ್ನ ನೀವು ಹೀರೋ ಮಾಡಿ ಸರ್. ಅವ್ರನ್ನ ನಾನು ಹೇಳೋದು, ಎಲ್ಲರೂ ಬೆಳೆಯೋದಕ್ಕಿಂತ ಮುಂಚೆ ಯಾರು ಏನು ದೊಡ್ಡ ಹೀರೋ ಅಲ್ಲ. ನೀವು ಅವ್ರಿಗೆ ಚಾನ್ಸೇ ಕೊಡ್ತಾ ಇಲ್ಲ. ಎಷ್ಟೋ ಜನ ಇದರಲ್ಲಂತೂ ಸ್ಮಾಲ್ ಸ್ಕ್ರೀನಲ್ಲಂತೂ ಏನಾಗ್ಬಿಟ್ಟಿದೆ ಇವಾಗ ಅಂತಂದರೆ, ಯಾವುದೇ ರಿಯಾಲಿಟಿ ಶೋ ಆಗಲಿ ಏನೇ ಆಗಲಿ, ಅವ್ನಿಗೆ ಫಸ್ಟ್ ಏನು ಟ್ಯಾಲೆಂಟ್ ಇದೆಯೋ ಇಲ್ವೋ ಒಂದು ಬ್ಯಾಕ್ ಹಿಸ್ಟ್ರಿ ನೋಡ್ತಾರೆ ಸರ್. ಅದರಲ್ಲಿ ಏನಾದರೂ TRP ಏನಾದರೂ ಬರುತ್ತೆ ಅಂತಂದರೆ ಹಾಕೊಂಡ್ಬಿಡ್ತಾರೆ. ಇಲ್ಲ, ಇನ್ನು ಕೆಲವು ರೆಕಮೆಂಡೇಷನ್ಸ್ ಇರುತ್ತೆ, ಇನ್ನು ಕೆಲವು ಸ್ಕೂಲು, ಈಗ ಸಿಂಗಿಂಗ್ ಶೋ ಅಂತಂದರೆ ಸಿಂಗಿಂಗ್ ಶೋ ಇಂದ ಸ್ಕೂಲ್ದು ಟೈಅಪ್ಸ್ ಆಗಿರುತ್ತೋ ಏನೋ. ಸೊ ಈ ಥರ ತೊಗೋತಾ ಇದ್ದೀರಾ ಸರ್. ಅದರಲ್ಲೆಲ್ಲೋ ಒಬ್ಬರೋ ಇಬ್ಬರೂ ಆರಿಸ್ಕೊಂಡು ಬರ್ತೀರ ಆಚೆಗಡೆಯಿಂದ. ಅದರಲ್ಲೂ ಅವರು ಬ್ಯಾಕ್ ಹಿಸ್ಟ್ರಿ ಇರಬೇಕು, ಏನಾದರೂ ಇರಬೇಕಲ್ಲಿ ನಿಮಗೆ TRP ಕೊಡೋದಕ್ಕೆ. ಸೊ ಈ ಥರ ನೋಡ್ತಾ ಇದ್ದೀರಾ. ಓಕೆ, ಒಪ್ಕೋತೀನಿ, ನಿಮ್ಮ ಶೋ ನಿಮ್ಮ ಪ್ರೊಡ್ಯೂಸರ್ಸ್ ಹಾಕಿರ್ತಾರೆ, ದುಡ್ಡು ನೀವು ತೆಗಿಬೇಕಿರುತ್ತೆ, ಸೊ ಅದನ್ನು ಮಾಡ್ತೀರಾ, ಇಲ್ಲ ಅಂತಲ್ಲ. ಬಟ್ ನಿಜವಾಗ್ಲೂ ನೀವು ಒಂದು ಶೋನ, ನಿಜವಾದ ಟ್ಯಾಲೆಂಟ್ಸ್ನ ಹುಡುಕಿ ಆರಿಸಿ ನೀವು ಅದನ್ನು ಕೊಟ್ಟು ಬೆಳೆಸಬೇಕಾದ್ರೆ ಆ ಶೋಗೆ ಇನ್ನೂ ತೂಕ ಜಾಸ್ತಿ ಆಗುತ್ತಲ್ವ ಸರ್? ಅದು ಮೂವಿ ಆಗಿರಲಿ ಏನಾದರೂ ಆಗಿರಲಿ. ಸೊ ನನ್ನ ಪ್ರಕಾರ ನಮ್ಮ ಕನ್ನಡ ಮಕ್ಕಳು ಜನ ಮಾತ್ರ ಅಲ್ಲ, ನಮ್ಮ ಕನ್ನಡ ಜನತೆ ಮಾತ್ರ ಅಲ್ಲ, ನೀವು ಯಾವುದೇ ಇಂಡಸ್ಟ್ರಿ ಆಗಿರಲಿ, ಜನಗಳಿಗೆ ಫಸ್ಟು ನೀವೇನು ಮಾಡಿರ್ತೀರಲ್ಲ ಅದನ್ನು ತೊಗೊಂಬಂದು ಅವ್ರ ಮುಂದೆ ಇಡಬೇಕು. ಓ ಅಂದರೆ ಏನೋ ಮಾಡಿದಾರಲ್ಲ ಅಂತ ಕಾಣಿಸುತ್ತೆ. ಸೊ ಅದಾದಮೇಲೆ ಅವರು ಅದನ್ನು ತಿಂದು ಹೇಳ್ತಾರೆ, ಚೆನ್ನಾಗಿದ್ದರೆ ಖಂಡಿತ ಮತ್ತೆ ತಗೋತಾರೆ, ಚೆನ್ನಾಗಿಲ್ಲ ಅಂತಂದರೆ ಸುಮ್ಮನೆ ಆಗ್ತಾರೆ. ನಿಮಗೆ ಅದನ್ನು ಹೇಳ್ತಾರೆ ಚೆನ್ನಾಗಿರಲಿಲ್ಲ ಅಂತ. ಸೊ ಅದನ್ನು ನೀವು ತೊಗೊಳ್ಳೇಬೇಕಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ಅಫ್ಕೋರ್ಸ್ ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಜನಗಳಿಗೆ ಅಂತ ಅರ್ಥ. ಸೊ ನೀವು ಮೂವಿ ಮಾಡಿದ್ರೆ ದಯವಿಟ್ಟು ಅದನ್ನು ಪ್ರಮೋಟ್ ಮಾಡಿ, ಎಲ್ಲ ಕಡೆ ಪ್ರಮೋಟ್ ಮಾಡಿ, ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಡಿ ಸರ್. ನಮ್ಮ ಮಾತೃಭಾಷೆ ಕನ್ನಡ ಮೂವಿನೇ ಬೇರೆ ಭಾಷೆಗೂ ಡಬ್ ಮಾಡಿ ಕಳಿಸುತ್ತೆ ಅಂತ ಹೇಳ್ಕೊಳ್ಳಿ ಬಿಡಿ ಸರ್. ಇವಾಗ ಏನಾಯಿತು, ಬೇರೆ ಬೇರೆ ಮೂವೀಸ್ ಎಲ್ಲ ಮಾಡ್ತಿದ್ದಾರಲ್ಲ ಸರ್, ತೆಲುಗು ಅವರು, ತಮಿಳವರು, ಹಿಂದಿಯವರು
ಹಿಂದಿಯವ್ರು ಗೊತ್ತಿಲ್ಲ ನನಗೆ, ಬಟ್ ತೆಲುಗು ತಮಿಳ್ ಅವರೆಲ್ಲ ಮಲಯಾಳಂ ಅವರೆಲ್ಲ ಅವ್ರ ಲ್ಯಾಂಗ್ವೇಜ್ನ ಕನ್ನಡಗೆ ಡಬ್ ಮಾಡಿಸ್ತಾ ಇದ್ದಾರೆ. ನಮ್ಗೆ ಆಪ್ಷನ್ ಇದೆ ನೋಡೋದಕ್ಕೆ. ಅದೇ ತೆಲುಗು ಮೂವಿನ ಕನ್ನಡದಲ್ಲಿ ನೋಡ್ಬೋದು, ತಮಿಳ್ ಮೂವಿನ ಕನ್ನಡದಲ್ಲಿ ನೋಡ್ಬೋದು, ಮಲಯಾಳಂ ಮೂವಿನ ಕನ್ನಡದಲ್ಲಿ ನೋಡ್ಬೋದು. ಮಲಯಾಳಂ ಅವ್ರು ನೋಡಿ ಸರ್, ಎಲ್ಲ ಡಿಫ್ರೆಂಟ್ ಕಥೆಗಳನ್ನ ತರ್ತಿದ್ದಾರೆ. ಅಲ್ಲಿ ನಿಮಗೆ ಅಂದ ಚಂದ ಬಾಣ್ಲಿ, ಇವ್ನು ಹಿಂಗಿದ್ದಾನೆ, ಕಪ್ಪಗಿದ್ದಾನೆ, ಬೆಳ್ಳಗಿದ್ದಾನೆ, ಇವ್ನು ಹಂಗೆ, ಅದೆಲ್ಲ ಏನಿಲ್ಲ ಸರ್. ಹುಡುಗಿರ್ನ ನೋಡಿ ಸರ್, ಹೀರೋಯಿನ್ ಅಂತ ತಗೋತಾರೆ. ಹೀರೋಯಿನ್ಗೆ ಏನಿಲ್ವಲ್ಲ ಸರ್, ಅವ್ರಿಗೇನು ಹಿಂಗೆ ಬೆಳ್ಳಗೆ ಇರಬೇಕು, ಗ್ಲ್ಯಾಮರಸ್ ಆಗೇ ಇರಬೇಕು, ನೋಡೋಕೆ ಚೆನ್ನಾಗಿರಬೇಕು, ಆ್ಯಕ್ಟಿಂಗ್ ಆ ಪಾತ್ರಕ್ಕೆ ಏನು ಬೇಕಿರುತ್ತೆ ಅದಿರಬೇಕು ಅಂತ ತಗೋತಾರೆ ಸರ್. ಬಟ್ ನನಗನ್ಸೋ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇನ್ನೂ ಆ ಥರ ಬಂದಿಲ್ಲ. ತುಂಬ ಪೊಲಿಟಿಕ್ಸ್ ಇರುತ್ತೆ, ಆಫ್ಕೋರ್ಸ್ ಒಪ್ಕೋತೀನಿ. ಒಂದು ಮೂವಿ, ಒಂದು ಪ್ರೊಡಕ್ಷನ್ ಹೌಸ್, ಒಂದು ಇದು ನಡಿಬೇಕು ಅಂದಾಗ ತುಂಬ ಪೊಲಿಟಿಕ್ಸ್ ನಡೀತಾ ಇರುತ್ತೆ ಒಳಗೆ, ಇಲ್ಲ ಅಂತಲ್ಲ, ಅಷ್ಟು ಈಸಿ ಅಲ್ಲ. ಅಷ್ಟೆಲ್ಲ ಇದ್ರೂ ಮಲಯಾಳಂ ಇಂಡಸ್ಟ್ರಿಯವರು ಸರಿ, ತಮಿಳ್ ತೆಲುಗು ಇಂಡಸ್ಟ್ರಿಯವರು ಸರಿ, ಒಂದಿಷ್ಟು ರೆಸ್ಪೆಕ್ಟ್ ಇದೆ ಸರ್, ಒಂದಿಷ್ಟು ಅವಕಾಶಗಳು ಕೊಡ್ತಿದ್ದಾರೆ ಹೊಸ ಪ್ರತಿಭೆಗಳಿಗೆ. ಬಟ್ ಕನ್ನಡ ಇಂಡಸ್ಟ್ರೀಲಿ ಹೊಸ ಪ್ರತಿಭೆಗಳಿಗೆ ನೀವು ಎಷ್ಟು ಓಪನಿಂಗ್ಸ್ ಇಟ್ಟಿದ್ದೀರಾ, ಎಷ್ಟು ದಾರಿ ತೋರಿಸ್ತಾ ಇದ್ದೀರಾ ನನಗೆ ಗೊತ್ತಾಗ್ತಿಲ್ಲ. ಇರೋರೆಲ್ಲ ಹಳುಬ್ರನ್ನ ಎಷ್ಟು ವರ್ಷ ಅಂತ ನಾವು ಹಳೆಯದನ್ನೇ ನೋಡ್ತಾರೆ ಸರ್ ಜನಗಳಿಗೂ ಹೊಸದು ನೋಡೋದಕ್ಕೆ ಎಲ್ಲರಿಗೂ ಇಷ್ಟ ಅಲ್ವಾ ಸರ್. ಹೊಸೊಬ್ಬರು ಬರಬೇಕು, ಅವರನ್ನು ನಿಮ್ಮಂಥವ್ರು ತರಬೇಕು. ಯಾರೆಲ್ಲ ಡೈರೆಕ್ಟರ್ಸ್ ಇದನ್ನು ನೋಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಕನ್ನಡ ತೆಲುಗು ತಮಿಳ್ ಪ್ರೇಕ್ಷಕರು ಅನ್ನೋದನ್ನು ಬಿಟ್ಟು ಯಾರೆಲ್ಲ ಈ ಸಿನಿಮಾ ಪ್ರೇಕ್ಷಕರಿದ್ದಾರಲ್ಲ, ಸಿನಿಮಾ ಅಂದರೆ ಇಷ್ಟಪಡ್ತಾರಲ್ಲ, ಅವರಿಗೋಸ್ಕರ ಒಳ್ಳೆ ಮೂವೀಸ್ ಕೊಡಿ, ಒಳ್ಳೆ ಪ್ರಮೋಷನ್ಸ್ ಮಾಡಿ. ನಿಮ್ಮ ಮೇಲಿರೋ ಪ್ರೀತಿನ ಯಾವತ್ತೂ ನಮ್ಮ ಜನ ಕಮ್ಮಿ ಮಾಡಲ್ಲ, ನೀವು ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟಾಗ. ಸೊ ತಪ್ಪು ಅಂತ ಏನು ಕಾರಣ ಅಂತ ಹುಡ್ಕೋಕೆ ಹೋದರೆ ಎಲ್ಲ ಕಡೆಯಿಂದನೂ ಸಿಗುತ್ತೆ. ಆದರೆ ಅವಕಾಶ ಕೊಡಿ, ನಮ್ಮ ಕನ್ನಡ ಮೂವೀಸ್ನ ಜಾಸ್ತಿ ರಿಲೀಸ್ ಮಾಡಿ, ಜಾಸ್ತಿ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5-10 ಒಳಗಡೆನಾದರೂ ಬಿಡಿ. ಹೊಸ ಆ್ಯಕ್ಟರ್ಸ್ ಬರಲಿ, ಹೊಸ ಕಲಾವಿದರುಗಳು ಸಿಗಲಿ, ಎಲ್ಲರಿಗೂ ಅವಕಾಶಗಳು ಸಿಗಲಿ. ಇಷ್ಟು ಹೇಳ್ತಾ ಬೆಳೀಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಕೋತಾ, ಎಲ್ಲೋ ಒಂದು ಕಡೆ ನಮಗೂ ಬೇಜಾರಾಗುತ್ತೆ, ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಬೇರೆ ಇಂಡಸ್ಟ್ರಿಯವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಎಸ್, ಇದೇ ನಮ್ಮ ಕಾಂತಾರ, KGF, ಇದು ಎರಡೇ ಕನ್ನಡ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಅಲ್ವಾ ಸರ್. ಅವರು ತುಂಬ ಚೆನ್ನಾಗಿ ಪ್ಲ್ಯಾಟರ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ಯಾಕೆ ಎಲ್ಲ ಮೂವಿಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಮಾಡ್ತಾ ಇಲ್ಲ, ತಲುಪಿಸ್ತಾ ಇಲ್ಲ, ಯಾಕೆ ಅಂತ. ಯಾರೆಲ್ಲ ಮೂವಿ ಮಾಡಿದ್ದೀರಾ ಫ್ಲಾಪ್ ಆಗ್ತಿದೆ, ನಮಗೆ ಜನಗಳು ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ರಿ, ನಿಮ್ಮನ್ನೇ ಕೇಳಿ ಒಂದ್ಸತಿ, ನಾವು ಎಲ್ಲಿ ತಪ್ಪು ಮಾಡಿದ್ವಿ, ಯಾವ ತಪ್ಪಿಗೂ ಸೊಲ್ಯೂಷನ್ ಇಲ್ಲದೆ ಅಂತೂ ಏನೂ ಇರಲ್ಲ. ಎಲ್ಲ ತಪ್ಪಿಗೂ ಸೊಲ್ಯೂಷನ್ಸ್ ಇರುತ್ತೆ, ಎಲ್ಲರೂ ತಪ್ಪು ಮಾಡಿದ್ದೀವಿ ಅಫ್ಕೋರ್ಸ್. ಅದನ್ನು ತಿದ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು ಹೋಗೋದೇ ಅಲ್ವಾ ನಮ್ಮ ಮನುಷ್ಯರಿಗಿರೋ ಒಂದೇ ದಾರಿ. ಸೊ ಇಷ್ಟು ಏನು ನೋಡಿದ್ದೀರಾ, ಇದರಲ್ಲಿ ಏನಾದರೂ ಕಾಂಟ್ರವರ್ಸಿಯಾಗಿ ಏನಾದರೂ ಇದ್ದರೆ ದಯವಿಟ್ಟು ತೆಗೆದು ಅದನ್ನು ಟ್ರೋಲ್ಗೆ ಹಿಂಗೆ ಮಾಡಿಬಿಟ್ಟಿರ. ಕಾಂಟ್ರವರ್ಸಿ ಏನೂ ಮಾತಾಡಿಲ್ಲ, ಬಟ್ ಆದರೂ ಯಾರಿಗೂ ಹರ್ಟ್ ಮಾಡಬೇಕು ಅಂತನೋ ಇಲ್ಲ, ಯಾರಿಗೂ ಪರ್ಸ್ನಲಿ ಇದನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ನಮಗೂ ನೋವಾಗುತ್ತೆ ಕರ್ನಾಟಕದಲ್ಲಿದ್ದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಈ ಥರ ನೋಡೋದಕ್ಕೆ. ಬೇಗ ಬೆಳೀಲಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಹೇಳ್ತಾ, ಹೀಗೆ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಮಾಡಿ.